ವೀಕ್ಷಕರೇ ನಮಸ್ಕಾರ. ಬಿಜೆಪಿ ತನ್ನ ನೂತನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನಿತಿನ್ ನಬೀನ್ ಅವರನ್ನು ಆಯ್ಕೆ ಮಾಡಿದೆ. ಈ ಸಂಬಂಧ ಮಂಗಳವಾರ ಬೆಳಗ್ಗೆ 11 ಅಧಿಕೃತವಾಗಿ ಘೋಷಣೆ ಮಾಡಲಿದೆ. ಬಿಹಾರ್ ಮೂಲದ 45 ವರ್ಷದ ಹಾಗೆ 5 ಬಾರಿ ಎಂಎಲ್ಎ ಆಗಿರ್ತಕ್ಕಂಥ ನಿತಿನ್ ನಬೀನ್ ಅವರನ್ನು ನೂತನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ನೋಡಿ, ಇವತ್ತು ಚುನಾವಣೆ ಪ್ರಕ್ರಿಯೆಗಳು ನಡೆದವು. ಅಂತಿಮವಾಗಿ ನಿತಿನ್ ನಬೀನ್ ಅವರು ನೂತನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಬಿಹಾರ್ ಮೂಲದ 45 ವರ್ಷದ ಜಂಜಿ ಕಾಲದ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ವಿಶೇಷವಾಗಿ ಗಮನಿಸಬೇಕಂದ್ರೆ 45 ವರ್ಷದ ಅತ್ಯಂತ ಕಿರಿಯ ವಯಸ್ಸಿನ ಅತಿ ದೊಡ್ಡ ಜವಾಬ್ದಾರಿಯನ್ನು ನಿತಿನ್ ನಬೀನ್ ಅವರು ಹೊತ್ತಿದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಇತರ ನಾಯಕರು ನಿತಿನ್ ನಬೀನ್ ಅವರನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ದಾದ್ರು ಯಾಕೆ? ವೀಕ್ಷಕರು ನೋಡಿ, ಪ್ರಮುಖವಾಗಿ ನಿತಿನ್ ನಬೀನ್ ಅವರನ್ನು ಆಯ್ಕೆ ಮಾಡುವುದಕ್ಕೆ 3 ರಿಂದ 4 ಕಾರಣಗಳಿವೆ. ಮೊದಲನೇ ಕಾರಣ ಏನಪ್ಪಾ ಅಂದ್ರೆ, ಈಗಾಗಲೇ ಬಿಜೆಪಿಯಲ್ಲಿ 70 ವರ್ಷಕ್ಕಿಂತ ಮೇಲ್ಪಟ್ಟವರು, 60 ವರ್ಷಕ್ಕಿಂತ ಮೇಲ್ಪಟ್ಟವರು, ಅದೇ ರೀತಿ 10 ವರ್ಷಕ್ಕಿಂತ ಮೇಲ್ಪಟ್ಟವರು ಪಕ್ಷದಲ್ಲಿದ್ದಾರೆ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ 2ನೇ ತಲೆಮಾರಿಗೆ ನಾಯಕತ್ವವನ್ನು ವಹಿಸುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ದಿಟ್ಟವಾದ ನಿರ್ಧಾರವನ್ನು ಕೈಗೊಂಡು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಬಿಹಾರ್ ಮೂಲದ ನಿತಿನ್ ನಬೀನ್ ಅವರನ್ನು ತಂದು ಕೂರಿಸಿದ್ದಾರೆ. ಈ ಮೂಲಕ ಭವಿಷ್ಯದಲ್ಲಿ ಕೂಡ ಪಕ್ಷವನ್ನು ಸದೃಢಗೊಳಿಸುವುದು ಮತ್ತು ಯುವ ನಾಯಕತ್ವವನ್ನು ಬೆಳೆಸುವುದು. ನೋಡಿ, 2ನೇ ಹಂತದ ನಾಯಕತ್ವವನ್ನು ಪಕ್ಷದಲ್ಲಿ ಬೆಳೆಸುವುದು. ಈ ಮೂಲಕ ಪಕ್ಷವನ್ನು ಭವಿಷ್ಯದತ್ತ ಕೂಡ ಉತ್ತಮ ಮತ್ತು ಸದೃಢವಾಗಿ ಕಟ್ಟುವುದು ಬಿಜೆಪಿ ನಾಯಕರ ದೂರದೃಷ್ಟಿಯಾಗಿದೆ. ನೋಡಿ, ಯಾವಾಗಲೂ ಅಷ್ಟೇ ದೊಡ್ಡ ಜನಪ್ರಿಯ ನಾಯಕರು, ಹೆಸರಾಂತ ನಾಯಕರು ಪಕ್ಷದಲ್ಲಿ ಇದ್ದಾಗಲೇ 2ನೇ ಹಂತದ ನಾಯಕರನ್ನು ಹುಡುಕಿದಾಗ, 2ನೇ ಹಂತದ ನಾಯಕರನ್ನು ಹುಡುಕಿ ಜವಾಬ್ದಾರಿಯನ್ನು ಕೊಟ್ಟಾಗ ಮಾತ್ರ 2ನೇ ಹಂತದ ನಾಯಕರು ಬೆಳವಣಿಗೆ ಸಾಧ್ಯ. ಯಾವುದೇ ಒಂದು ಪಕ್ಷ ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ನಾಯಕನ ಮೇಲೆ ಆಧಾರಿತವಾಗಿರುವುದಿಲ್ಲ. 2ನೇ ತಲೆಮಾರಿನ ನಾಯಕರಿಗೆ ನಾಯಕತ್ವವನ್ನು ವರ್ಗಾಯಿಸುವ ಮೂಲಕ ಕಾರ್ಯಕರ್ತರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ನಿತಿನ್ ನಬೀನ್ ಅವರನ್ನು ಆಯ್ಕೆ ಮಾಡುವುದಕ್ಕೆ ಪ್ರಮುಖವಾಗಿ 2ನೇ ಕಾರಣ ಏನಪ್ಪಾ ಅಂದ್ರೆ, ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಬಿಜೆಪಿಯಲ್ಲಿ ಅತಿ ದೊಡ್ಡ ಅವಕಾಶ ಸಿಗುತ್ತೆ. ನೋಡಿ, ನೀನು ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿದ್ರೆ ನಿನಗೆ ಉನ್ನತ ಸ್ಥಾನಮಾನ ಸಿಗುವುದು ಶತಸಿದ್ಧ ಎಂಬುದು, ಉನ್ನತ ಹುದ್ದೆ ಸಿಗುವುದು ಬಹುತೇಕ ಖಚಿತ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಕಳಿಸಿದ್ದಾರೆ. ಅಂದ್ರೆ ಸಾಮಾನ್ಯ ಕಾರ್ಯಕರ್ತನಾಗಿದ್ದ 5 ಬಾರಿ ಎಂಎಲ್ಎ ಆಗಿದ್ದಂತ ನಿತಿನ್ ನಬೀನ್ ಅವರು ಇವತ್ತು ವಿಶ್ವದ ಅತಿ ದೊಡ್ಡ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾಗಿರುವುದು ಅದು ಸಣ್ಣ ಮಾತೇನಲ್ಲ. ನೋಡಿ, ವಿಶ್ವದ ಅತಿ ದೊಡ್ಡ ಪಾರ್ಟಿ ಬಿಜೆಪಿ, ಈ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗೋದು ಸಣ್ಣ ವಿಷಯವಲ್ಲ. ಸಾಮಾನ್ಯ ಕಾರ್ಯಕರ್ತನು ಕೂಡ ರಾಷ್ಟ್ರೀಯ ಅಧ್ಯಕ್ಷ ಆಗಬಲ್ಲ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಾರ್ಯಕರ್ತರಿಗೆ ಕಳಿಸಿದ್ದಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಪ್ರಧಾನಿಯಾಗಿದ್ದಾರೆ. 3ನೇ ಬಾರಿಗೆ ಆಯ್ಕೆಯಾಗಿ ಒಂದು ಆಡಳಿತವನ್ನು ನಡೆಸುತ್ತಿದ್ದಾರೆ. ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ದೊಡ್ಡ ಹುದ್ದೆ ಸಿಗುತ್ತೆ, ದೊಡ್ಡ ಅವಕಾಶಗಳು ಸಿಗುತ್ತೆ. ನೀನು ನಿಷ್ಠಾವಂತನಾಗಿರಬೇಕು, ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಬೇಕು, ಪಕ್ಷದ ಏಳಿಗೆಗೆ ಶ್ರಮಿಸಿದ್ರೆ ನಿನಗೆ ಸ್ಥಾನಮಾನಗಳು ತಪ್ಪಿದ್ದಲ್ಲ ಎಂಬ ಸಂದೇಶವನ್ನು ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಮಿಲೇನಿಯಲ್ ಜಮಾನದ ನಿತಿನ್ ನಬೀನ್ ಅವರು, ಅಂದ್ರೆ ಅವರಿಗೆ ಈಗ 45 ವರ್ಷ. ಈಗ ಸದ್ಯ ಜಂಜಿ ಜಮಾನ ಇದೆ. ನೋಡಿ, ಮಿಲೇನಿಯಲ್ ಮತ್ತು ಜಂಜಿ ವ್ಯತ್ಯಾಸ ಬಾಳೇನಿಲ್ಲ, ಯಾಕಂದ್ರೆ 5-10 ವರ್ಷ. ಹೀಗಾಗಿ ಇಂದಿನ ಯುವ ಜನಾಂಗದ ಆಶೋತ್ತರಗಳನ್ನು ಅರಿತುಕೊಳ್ಳಬಲ್ಲಂತ ಯುವ ನಾಯಕನಿಗೆ ಬಿಜೆಪಿ ತನ್ನ ರಾಷ್ಟ್ರೀಯ ಅಧ್ಯಕ್ಷರ ಪಟ್ಟವನ್ನು ಕಟ್ಟಿದೆ. ಈ ಮೂಲಕ ಭವಿಷ್ಯದಲ್ಲಿ ಜಂಜಿಗಳನ್ನು ಬಿಜೆಪಿಯತ್ತ ಸೆಳೆಯುವುದು, ಅದೇ ರೀತಿ ದೇಶಾದ್ಯಂತ ಪಕ್ಷವನ್ನು ಸಂಘಟಿಸುವುದು, ಈ ಮೂಲಕ ಸದೃಢವಾಗಿ ದೇಶ ರಕ್ಷಣಾ ಕಾರ್ಯದಲ್ಲಿ ಬಿಜೆಪಿ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ನಿತಿನ್ ನಬೀನ್ ಅವರಿಗೆ ಪಟ್ಟ ಕಟ್ಟಲಾಗಿದೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ನಿತಿನ್ ನಬೀನ್ ಅವರ ಅಧಿಕೃತ ಘೋಷಣೆ ಮಂಗಳವಾರ ಆಗಲಿದೆ. ಘೋಷಣೆ ಆದ ಬೆನ್ನಲ್ಲೇ ನಿತಿನ್ ನಬೀನ್ ಅವರಿಗೆ ಈ ವರ್ಷವೇ 5 ಸವಾಲು ಎದುರಾಗಿವೆ. ಏನಪ್ಪ ಅಂದ್ರೆ ಆ 5 ಸವಾಲು, ಈ ವರ್ಷ ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ, ಪುದುಚೇರಿಗೆ
ಚುನಾವಣೆ ನಡೆಯಲಿದೆ. ವಿಧಾನಸಭೆ ಚುನಾವಣೆ ನಡೆಯಲಿದೆ. ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಪಕ್ಷವನ್ನು ಯುದ್ಧಕ್ಕೆ ಸದೃಢಗೊಳಿಸಬೇಕಿದೆ. ಚುನಾವಣೆ ಅಖಾಡಕ್ಕೆ ಸದೃಢಗೊಳಿಸಬೇಕಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ, ತಮಿಳುನಾಡಲ್ಲಿ ಬಿಜೆಪಿ ಇಲ್ಲ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಇಲ್ಲ, ಕೇರಳದಲ್ಲಿ ಬಿಜೆಪಿ ಇಲ್ಲ. ಆದರೆ ಇರ್ತಕ್ಕಂಥದ್ದು ಅಸ್ಸಾಂನಲ್ಲಿ ಮಾತ್ರ. ಈ ಉಳಿದ 3 ರಾಜ್ಯಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ದೂರದ ಮಾತು. ಆದರೆ ಈ ಬಾರಿ ಒಂದು ಆಸೆ ಇಟ್ಕೊಳ್ಳಬಹುದು, ಅದು ಪಶ್ಚಿಮ ಬಂಗಾಳದಲ್ಲಿ. ಹಾಗೆ ತಮಿಳುನಾಡಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ಮಾತು. ಅದೇ ರೀತಿ ಕೇರಳದಲ್ಲಿ ಈ ಬಾರಿ ಮ್ಯಾಜಿಕ್ ಮಾಡಬಹುದು, ಆದರೆ ಅಧಿಕಾರ ಹಿಡಿಯುವುದು ಕೂಡ ಕಷ್ಟ ಸಾಧ್ಯ. ತಮಿಳುನಾಡು ಕೇರಳದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುವುದು ದೂರದ ಮಾತು. ಅಸ್ಸಾಂನಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವ ಅವಕಾಶ ಹೆಚ್ಚಿದೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ದೊಡ್ಡ ಸವಾಲು ಎದುರಾಗಿದೆ. ಬಹುತೇಕ ಬಿಜೆಪಿ ತನಗೆ ಪೂರಕವಾದ ವಾತಾವರಣ ಪಶ್ಚಿಮ ಬಂಗಾಳದಲ್ಲಿ ಇದೆ ಎಂಬ ಆಶೆಗಣ್ಣಿನಿಂದ ನೋಡುತ್ತಿದೆ. ಈ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ 2ನೇ ಹಂತದ ನಾಯಕರಾಗಿರುವ ನಿತಿನ್ ನವೀನ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟವನ್ನು ಕಟ್ಟುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಅದೇ ರೀತಿ 2ನೇ ಹಂತದ ನಾಯಕರಿಗೆ ನಾಯಕತ್ವ ವರ್ಗಾವಣೆ ಮಾಡುವ ದೃಷ್ಟಿಯಿಂದ ನಿತಿನ್ ನವೀನ್ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.